ಅಧಿಕಾರದ ಆಸೆ ಅದು ಎಂಥ ಅನಾಹುತಕ್ಕೆ ಕಾರಣವಾಗ್ಬೋದಲ್ವಾ? ಬನ್ನಿ ಇವತ್ತು ನಾವು ಸಿನಾಯ್ ಮರುಭೂಮಿಯಲ್ಲಿ ನಡೆದ ಕೋರಹನ ದಂಗೆಯ ಕಥೆಯನ್ನ ನೋಡೋಣ. ಇದು ಸುಮ್ಮನೆ ಒಂದು ಹಳೇ ಕಾಲದ ಘಟನೆಯಷ್ಟೇ ಅಲ್ಲ. ನಾಯಕತ್ವ, ಅಸೂಯೆ ಮತ್ತೆ ದೈವಿಕ ನ್ಯಾಯದ ಬಗ್ಗೆ ಇವತ್ತಿಗೂ ನಮಗೆ ಎಚ್ಚರಿಕೆ ಕೊಡುವ ಒಂದು ನಾಟಕೀಯ ಪಾಠ ಇದು. ಇಲ್ಲಿರೋ ಎಲ್ರೂ ಪವಿತ್ರರೇ, ಹಾಗಾದ್ರೆ ನೀವು ಮಾತ್ರ ಯಾಕೆ ಶ್ರೇಷ್ಠರು? ಇದು ಕೋರಹ ಕೇಳಿದ ಪ್ರಶ್ನೆ. ಕೇಳೋದಕ್ಕೆ ಇದು ಸಮಾನತೆಯ ಕೂಗಿನ ತರಹನೇ ಇದೆ, ಆದರೆ ವಾಸ್ತವದಲ್ಲಿ ಇದು ಮೋಸೆಸ್ ಮತ್ತು ಆರೋನರ ದೈವಿಕ ಅಧಿಕಾರವನ್ನೇ ಚಾಲೆಂಜ್ ಮಾಡೋ ಒಂದು ದಂಗೆಯ ಕರೆಯಾಗಿತ್ತು. ಈ ಒಂದೇ ಒಂದು ವಾಕ್ಯ ಇಡೀ ಇಸ್ರಾಯೇಲ್ಯರ ಶಿಬಿರವನ್ನೇ ಅಲುಗಾಡಿಸುವಷ್ಟು ಶಕ್ತಿ ಹೊಂದಿತ್ತು. ಈ ಕಥೆ ನಡೆಯೋದು ಸುಮಾರು ಕ್ರಿಸ್ತಪೂರ್ವ 1446ರಲ್ಲಿ ಪಾರಾನ್ ಮರುಭೂಮಿಯಲ್ಲಿ. ಇಸ್ರಾಯೇಲಿಯರು ಈಜಿಪ್ಟಿನ ಗುರಾಮಗಿರಿಯಿಂದ ತಪ್ಪಿಸ್ಕೊಂಡು ಬಂದಿದ್ರು, ಆದರೆ ಈಗ ಮರುಭೂಮಿಯ ಕಠಿಣ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ರು. ದೇವರ ಅದ್ಭುತಗಳನ್ನ ಎಷ್ಟೇ ನೋಡಿದ್ರೂ ದಿನನಿತ್ಯದ ಕಷ್ಟಗುರು ಅವರಲ್ಲಿ ಒಂದು ರೀತಿ ಅಸಮಾಧಾನದ ಕಿಡಿಯನ್ನು ಹೊತ್ತಿಸಿತ್ತು. ಕೆಲವರಿಗೆ ದಂಗೆ ಏಳೋಕೆ ಇದೇ ಸರಿಯಾದ ಸಮಯ ಅಂತ ಅನ್ಸಿತ್ತು. ಹಾಗಿದ್ರೆ ಈ ಎಲ್ಲ ಅಸಮಾಧಾನದ ಹಿಂದಿದ್ದ ಮುಖ್ಯ ವ್ಯಕ್ತಿ ಯಾರು? ಅವರೇ ಕೋರಾಹ್. ಈತ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿರಲಿಲ್ಲ. ಮೋಸೆಸ್ ಮತ್ತು ಆರೋನರ ಸೋದರ ಸಂಬಂಧಿ. ಅಷ್ಟೇ ಅಲ್ಲ, ಪ್ರತಿಷ್ಠಿತ ಲೇವಿ ಕುಲದವನು. ಅಂದ್ರೆ ಅಧಿಕಾರದ ಕೇಂದ್ರಕ್ಕೆ ತುಂಬಾನೇ ಹತ್ರದಲ್ಲಿದ್ದ. ಆದ್ರೂ ತನಗೆ ಅಧಿಕಾರ ಸಿಕ್ಕಿಲ್ಲ ಅನ್ನೋ ಕೊರಗು ಅವನನ್ನ ಒಳಗೊಳಗೆ ಕಾಡ್ತಾ ಇತ್ತು. ಕೋರಹನ ಹೊಟ್ಟೆಕಿಚ್ಚಿಗೆ ಕಾರಣ ಏನು ಅಂತ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಆರೋನನ ಮಕ್ಕಳು ಯಾಜಕರಾಗಿ ದೇವರ ಪವಿತ್ರ ಸ್ಥಳದ ಒಳಗ ಹೋಗ್ಬೋದಿತ್ತು. ಆದರೆ ಕೋರಹ ಮತ್ತು ಅವನ ಕುಲದವರ ಕೆಲಸ ಏನಪ್ಪಾ ಅಂದ್ರೆ ಆ ಪವಿತ್ರ ವಸ್ತುಗಳನ್ನು ಹೊತ್ಕೊಂಡೋಗೋದಷ್ಟೇ. ಅವರಿಗೆ ಆ ವಸ್ತುಗಳನ್ನು ನೋಡೋ ಅಧಿಕಾರ ಕೂಡ ಇರಲಿಲ್ಲ. ಈ ಸ್ಥಾನಮಾನದ ಅಂತರ ಇದೆಯಲ್ಲ, ಇದೇ ಅವನ ಮಹತ್ವಾಕಾಂಕ್ಷೆಗೆ ಕಿಚ್ಚಚ್ಚಿದ್ದು. ಕೋರಹ ಈ ಹೋರಾಟಕ್ಕೆ ಒಬ್ಬನೇ ಇಳಿಲಿಲ್ಲ. ಆತ ತುಂಬಾನೇ ಬುದ್ಧಿವಂತಿಕೆಯಿಂದ ಒಂದು ಮೈತ್ರಿಕೂಟವನ್ನೇ ಕಟ್ಟಿದ. ತನ್ನ ಹಾಗೆನೇ ಅತೃಪ್ತರಾಗಿದ್ದ ರೂಬೇನ್ ಕುಲದವರನ್ನ ಮತ್ತು ಸಭೆಯಲ್ಲಿದ್ದ 250 ಪ್ರಭಾವಿ ನಾಯಕರನ್ನ ಒಟ್ಟುಗೂಡಿಸಿದ. ಇದು ಬರೀ ಧಾರ್ಮಿಕ ಅಸಮಾಧಾನ ಆಗಿರಲಿಲ್ಲ, ಇದೊಂದು ರಾಜಕೀಯ ಶಕ್ತಿ ಪ್ರದರ್ಶನ ಕೂಡ ಆಗಿತ್ತು. ಇನ್ನು ದಂಗೆ ಗುಟ್ಟಾಗಿ ಉಳಿದಿಲ್ಲ. ಕೋರ್ಹ ಮತ್ತು ಅವನ 250 ಅನುಯಾಯಿಗಳು ತಮ್ಮ ತಮ್ಮ ಧೂಪಾರ್ತಿಗಳನ್ನ ಹಿಡಿದು ನೇರವಾಗಿ ಮೋಸೆಸ್ನ ಮುಂದೆ ಬಂದು ನಿಂತರು. ಇದು ಇಡೀ ಶಿಬಿರದ ಎದುರು ನಡೆದ ಒಂದು ಓಪನ್ ಚಾಲೆಂಜ್. ಯಾಜಕತ್ವದ ಹಕ್ಕು ನಮಗೂ ಇದೆ ಅಂತ ಘೋಷಿಸೋಕೆ ಅವರು ಬಂದಿದ್ರು. ಇಲ್ಲಿ ಮೋಸೆಸ್ ಅವರ ಜೊತೆ ವಾದ ಮಾಡ್ತಾ ಕೂರಲಿಲ್ಲ. ತುಂಬಾನೇ ಜಾಣತನದಿಂದ ಈ ವಿವಾದವನ್ನ ಮನುಷ್ಯರ ಕೋರ್ಟ್ನಿಂದ ದೇವರ ಕೋರ್ಟಿಗೆ ವರ್ಗಾಯಿಸಿದ. ಸರಿ, ನಾಳೆ ಎಲ್ಲರೂ ನಿಮ್ಮ ಧೂಪಾರತಿಗಳ ಜೊತೆ ಬನ್ನಿ, ಮನುಷ್ಯರು ತೀರ್ಮಾನ ಮಾಡೋದು ಬೇಡ, ದೇವರೇ ಆಯ್ಕೆ ಮಾಡ್ಲಿ ಅಂತ ಸವಾಲ್ ಹಾಕಿದ. ಇದು ನಂಬಿಕೆಯ ಒಂದು ಅಗ್ನಿ ಪರೀಕ್ಷೆಯಾಗಿತ್ತು. ದಂಗೆಕೋರರು ಎಷ್ಟು ಸೊಕ್ಕಿನಿಂದ ಇದ್ರು ಅನ್ನೋದಕ್ಕೆ ದಾತನ್ ಮತ್ತು ಅಭಿರಾಮರ ಈ ಉತ್ತರವೇ ಸಾಕ್ಷಿ. ಮರುಭೂಮಿಯಲ್ಲಿ ನಮ್ಮನ್ನ ಕೊಲ್ಲೋಕ್ಕೆ ಕರ್ಕೊಂಡು ಬಂದಿದೀಯಾ? ನಿನ್ನತ್ರಕ್ಕೆ ನಾವ್ಯಾಕೆ ಬರಬೇಕು? ನಾವು ಬರೋದಿಲ್ಲ ಅಂದ್ರು. ಇದು ಬರೀ ನಿರಾಕರಣೆ ಆಗಿರ್ಲಿಲ್ಲ, ಮೋಸೆಸಿನ ಇಡೀ ನಾಯಕತ್ವವನ್ನೇ ಒಂದು ಫೇಲ್ಯೂರ್ ಅಂತ ಜರಿದ ಹಾಗೆ ಇತ್ತು. ಪರಿಸ್ಥಿತಿ ಈಗ ಕೈ ಮೀರಿ ಹೋಗಿತ್ತು. ಸ್ಫೋಟಗೊಳ್ಳೋ ಹಂತಕ್ಕೆ ಬಂದಿತ್ತು. ಮೋಸೆಸ್ ಇಡೀ ಶಿಬಿರಕ್ಕೆ ಒಂದು ಫೈನಲ್ ವಾರ್ನಿಂಗ್ ಕೊಟ್ಟ. ಈ ದಂಗೆಕೋರರ ಪಾಪದಲ್ಲಿ ಪಾಲುದಾರರಾಗಬೇಡಿ, ಅವರ ಗುಡಾರಗಳಿಂದ ದೂರ ಸರಿಯಿರಿ. ಆಕಾಶದಲ್ಲಿ ಕಾರ್ಮೋಡ ಕವಿದ ಹಾಗೆ ಇತ್ತು. ಏನೋ ಒಂದು ಭಯಾನಕ ಘಟನೆ ನಡೆಯಲಿದೆ ಅನ್ನೋದು ಸ್ಪಷ್ಟವಾಗಿತ್ತು. ಈ ಹಂತದಲ್ಲಿ ಮೋಸೆಸ್ ತನ್ನ ನಾಯಕತ್ವವನ್ನೇ ಪಣಕ್ಕಿಟ್ಟ. ನೋಡಿ, ಈ ದಂಗೆಕೋರರು ಎಲ್ಲರ ಹಾಗೆ ಸಹಜವಾಗಿ ಸತ್ರೆ ದೇವರು ನನ್ನನ್ನು ಕಳುಹಿಸಿಲ್ಲ ಅಂತ ಅರ್ಥ. ಆದ್ರೆ ಭೂಮಿಯೇ ಬಾಯ್ಚಿರಿದು ಇವರನ್ನ ಜೀವಂತ ನುಂಗುಬಿಟ್ರೆ ಇವರು ದೇವರನ್ನೇ ತಿರಸ್ಕರಿಸಿದ್ದಾರೆ ಅಂತ ತಿಳ್ಕೊಳ್ಳಿ ಅಂತ ಘೋಷಿಸಿದ. ಇದು ಅಂತಿಮ ತೀರ್ಪಿನ ಕ್ಷಣವಾಗಿತ್ತು. ಮೋಸೆಸ್ ಮಾತು ಮುಗಿಸೋದಕ್ಕೂ ಮುಂಚೆನೇ ಭೂಮಿ ಕಂಪಿಸೋಕೆ ಶುರುವಾಯಿತು. ಇದ್ದಕ್ಕಿದ್ದಾಗೆ ನೆಲ ಬಾಯಿ ತೆರೆದು ಕೋರಹ, ಅವನ ಜೊತೆಗಾರರು, ಅವರ ಕುಟುಂಬಗಳು, ಅವರ ಸರ್ವಸ್ವ ಎಲ್ಲವನ್ನೂ ಜೀವಂತವಾಗಿ ನುಂಗಿ ಹಾಕಿತು. ನೋಡ್ತಿದ್ದ ಹಾಗೆಯೇ ಅವರು ಭೂಮಿಯಿಂದ ಸಂಪೂರ್ಣವಾಗಿ ಮಾಯವಾಗಿ ಹೋಗಿದ್ರು. ತೀರ್ಪು ಅಷ್ಟಕ್ಕೆ ನಿಲ್ಲಲಿಲ್ಲ. ಒಂದು ಕಡೆ ಭೂಮಿ ದಂಗೆಯ ನಾಯಕರನ್ನ ನುಂಗಿದ್ರೆ, ಇನ್ನೊಂದು ಕಡೆ ಅದೇ ಕ್ಷಣದಲ್ಲಿ ದೇವರ ಗುಡಾರದ ಮುಂದೆ ಧೂಪ ಅರ್ಪಿಸ್ತಿದ್ದ 250 ನಾಯಕರನ್ನ ಆಕಾಶದಿಂದ ಬಂದ ಬೆಂಕಿ ಸುಟ್ಟು ಹಾಕಿತು. ದೇವರಿಂದ ನೇಮಕಗೊಂಡ ಅಧಿಕಾರವನ್ನ ಪ್ರಶ್ನಿಸಿದವರಿಗೆ 2 ರೀತಿಯ ಭಯಾನಕ ಶಿಕ್ಷೆ ಕಾದಿತ್ತು. ಇಷ್ಟೆಲ್ಲ ಭಯಾನಕ ಘಟನೆ ನಡೆದ್ಮೇಲೆ ಎಲ್ಲವೂ ಸರಿಯೋಯ್ತು ಅಂತ ಅಂದ್ಕೊಂಡ್ರೆ ಅದು ನಮ್ ತಪ್ಪು. ಆಶ್ಚರ್ಯ ಅಂದ್ರೆ ದಂಗೆಯ ಮನೋಭಾವ ಇನ್ನೂ ಜನರಲ್ಲಿ ಸತ್ತಿರಲಿಲ್ಲ. ಆದ್ರೆ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇತ್ತು. ಮರುದಿನವೇ ಜನರು ಮೋಸೆಸ್ ಮತ್ತು ಆರೋನರ ವಿರುದ್ಧವೇ ತಿರುಗಿಬಿದ್ರು. ನೀವೇ ದೇವರ ಜನರನ್ನ ಕೊಂದಿದ್ದು ಅಂತ ದೂರೋಕೆ ಶುರು ಮಾಡಿದ್ರು. ದೇವರ ತೀರ್ಪನ್ನ ಕಣ್ಣಾರೆ ಕಂಡ ಮೇಲೂ ಅವರು ತಮ್ಮ ನಾಯಕರನ್ನೇ ದೂಷಿಸೋಕೆ ನಿಂತರು. ಈ ಹೊಸ ದಂಗೆಯ ಪರಿಣಾಮ ಇನ್ನೂ ಭಯಂಕರವಾಗಿತ್ತು.
ದೇವರು ಕಳಿಸಿದ ಪ್ಲೇಗ್ ಇಡೀ ಶಿಬಿರವನ್ನೇ ಆವರಿಸ್ಕೊಂಡ್ಬಿಟ್ಟು ಒಂದೇ ದಿನದಲ್ಲಿ ಸತ್ತೋರ್ ಸಂಖ್ಯೆ ಎಷ್ಟು ಗೊತ್ತಾ? ಬರೋಬ್ಬರಿ 14,700 ಜನರು ಪ್ರಾಣ ಕಳ್ಕೊಂಡ್ರು. ಜನರ ಮೊಂಡುತನ ಅವರನ್ನು ಮತ್ತಷ್ಟು ವಿನಾಶದ ಕಡೆಗೆ ತಳ್ಳಿತು. ಈ ವಿನಾಶವನ್ನ ನಿಲ್ಲಿಸೋಕೆ ಆರೋನನು ತನ್ನ ಧೂಪಾರತಿಯನ್ನ ಹಿಡಿದು ಸತ್ತವರ ಮತ್ತು ಬದುಕಿದ್ದವರ ನಡುವೆ ಓಡಿಹೋಗಿ ನಿಂತ. ಜನ ಯಾವ ಯಾಜಕತ್ವವನ್ನ ಪ್ರಶ್ನಿಸಿದ್ರೋ ಅದೇ ಯಾಜಕತ್ವ ಈಗ ಅವರ ಪ್ರಾಣವನ್ನ ಉಳಿಸ್ತು. ಅವನ ಮಧ್ಯಸ್ಥಿಕೆಯಿಂದಾಗಿ ಕೊನೆಗೂ ಆ ಪ್ಲೇಗ್ ನಿಂತ್ಹೋಯ್ತು. ಇಷ್ಟೆಲ್ಲ ಆದ್ಮೇಲೆ ಭವಿಷ್ಯದಲ್ಲಿ ಯಾಜಕತ್ವದ ಬಗ್ಗೆ ಯಾರಿಗೂ ಯಾವತ್ತೂ ಅನುಮಾನ ಬರಬಾರ್ದು ಅಂತ ದೇವರು ಒಂದು ಅಂತಿಮ ನಿರ್ಣಾಯಕ ಪರೀಕ್ಷೆಯನ್ನ ಇಟ್ಟ. ಅದರ ಫಲಿತಾಂಶ ಎಲ್ಲರನ್ನೂ ಮೂಕವಿಸ್ಮಿತರನ್ನಾಗಿ ಮಾಡ್ತು. ಮರುದಿನ ನಾಡ್ದಾಗ ಉಳಿದ 11 ಕೋಲುಗಳು ಒಣಗಿ ನಿರ್ಜೀವವಾಗಿದ್ವು. ಆದರೆ ಆರೋನನ ಒಣಗಿದ ಕೋಲು ಅದು ಚಿಗುರಿ ಹೂ ಬಿಟ್ಟು ಬಾದಾಮಿ ಹಣ್ಣುಗಳನ್ನೇ ಕೊಟ್ಟಿತ್ತು. ಇದು ಮನುಷ್ಯರ ತರ್ಕವನ್ನ ಮೀರಿದ ದೇವರ ಅಂತಿಮ ಮತ್ತು ನಿರಾಕರಿಸಲಾಗದ ಸೀಲಾಗಿತ್ತು. ಆ ಚಿಗುರಿದ ಕೋಲನ್ನ ದೇವರ ಒಡಂಬಡಿಕೆಯ ಮಂಜೂಷದ ಮುಂದೆ ಶಾಶ್ವತವಾಗಿ ಇಡಲಾಯಿತು. ಅದು ಕೇವಲ ಒಂದು ವಸ್ತು ಆಗಿರಲಿಲ್ಲ. ಬದಲಿಗೆ ದೇವರು ಯಾರನ್ನು ಆಯ್ಕೆ ಮಾಡಿದಾನೆ ಅನ್ನೋದಕ್ಕೆ ಒಂದು ನಿರಂತರ ಜ್ಞಾಪಕವಾಗಿತ್ತು. ಅಷ್ಟೇ ಅಲ್ಲ, ಭವಿಷ್ಯದಲ್ಲಿ ದಂಗೆ ಏಳುವರೆಗೆ ಒಂದು ಎಚ್ಚರಿಕೆಯ ಸಂಕೇತವೂ ಆಗಿತ್ತು. ಕೋರಹನ ಈ ಕಥೆ ಕೇವಲ ಒಂದು ಐತಿಹಾಸಿಕ ಘಟನೆಯಲ್ಲ. ಇದು ನಮ್ಮ ಮುಂದೆಯೂ ಒಂದು ಪ್ರಶ್ನೆಯನ್ನಿಡುತ್ತೆ. ನಮ್ಮ ಮಹತ್ವಾಕಾಂಕ್ಷೆ ನಮಗಾಗಿ ನಿಗದಿಪಡಿಸಿದ ಸ್ಥಾನ ಮತ್ತು ಕ್ರಮವನ್ನ ಮೀರಿದಾಗ ಏನಾಗುತ್ತೆ? ಅಧಿಕಾರಕ್ಕಾಗಿನ ಹಂಬಲ ಮತ್ತು ದೈವಿಕವಾಗಿ ಸ್ಥಾಪಿತವಾದ ಒಂದು ವ್ಯವಸ್ಥೆಯ ನಡುವಿನ ಈ ಸಂಘರ್ಷ ಇವತ್ತಿಗೂ ನಮ್ಮೆಲ್ಲರ ಚಿಂತನೆಗೆ ಹಚ್ಚುವ ಒಂದು ವಿಷಯ.